ಇಲ್ಲಿ ಇದು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಇದ್ರದ್ದು ನ್ಯೂಟ್ರಿಷನಲ್ ವ್ಯಾಲ್ಯೂ ಹೇಳಿ ನೋಡಿ ಫ್ರೆಂಡ್ಸ್. ನಂದಾಗಿದೆ ಇಲ್ಲ ಸಾರು. ಸೊ ಫ್ರೆಂಡ್ಸ್ ನೋಡಿ, ಸೌತೆಕಾಯಿ ದೊಡ್ಡಕ್ಕ ನೋಡಿ ಇಲ್ಲ ಆಗ್ತಾಯಿದೆ. ಇದು ಆಗಿರೋದು ಇದು ಸೌತೆಕಾಯಿ ನಮ್ಮಲ್ಲಿ ದೊಡ್ಡಕ್ಕಂತಾರೆ. ಸೌತೆಕಾಯಿ ತಾಳಿಪಿಟ್ಟು. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಶುಭೋದಯ ರೀ. ಇವತ್ತು ಸೋಮವಾರ ನೋಡಿ, ವೀಕ್ ಸ್ಟಾರ್ಟ್ ಆಗೇ ಹೋಯ್ತು ಇನ್ನು. ಓಕೆ, ಇವತ್ತು ಶಿವನ ದಿವಸ. ಸೊ ಓಂ ನಮಃ ಶಿವ, ಎಲ್ಲರಿಗೂ ಒಳ್ಳೇದಾಗಲಿ. ಓಕೆ, ಹೇಳ್ತಾ ನಿಮಗೆಲ್ಲ ಈಗ ನಾನು ಜಸ್ಟ್ ಇದು ಮಾಡ್ತಾ ಇದ್ದೀನಿ. ಸೌತೆಕಾಯಿ ನಮ್ಮಲ್ಲಿ ದೊಡ್ಡಕ್ಕಂತಾರೆ. ಸೌತೆಕಾಯಿ ತಾಳಿಪಿಟ್ಟು ಅನ್ಬೋದು, ದೊಡ್ಡಕ್ಕ ಅನ್ಬೋದು, ಹೇಗೂ. ಸೌತೆಕಾಯಿ ಸ್ವಲ್ಪ ತೆಂಗಿನಕಾಯಿ ಹಾಕಿರ್ತೀನಿ, ಸ್ವಲ್ಪ ರುಚಿ ಬರುತ್ತೆ. ಉಪ್ಪು, ಇದು ಬೆಲ್ಲ, ಸಿಹಿ ಮಾಡ್ತೀನಿ. ಖಾರ ಮಾಡೋದು ನೀವು ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಾಡಬೇಕು. ಖಾರ ಬೇಕಿತ್ತು. ನಮ್ಮ ಮನೇಲಿ ಸ್ವಲ್ಪ ಸ್ವೀಟು ನನ್ನ ಹಸ್ಬೆಂಡ್ಗೆ ಇಷ್ಟ. ಸೊ ಅದಕ್ಕೆ ನಾನು 1 ಲೋಟ ರವೆ, ಒಂದೂವರೆನೂ ಹಾಕ್ಬೋದು, 1.5 hour. ಇದು ನಾನು ಸ್ವಲ್ಪ ಜೋಳದ ಹಿಟ್ಟು ತೊಗೊಂಡಿದ್ದೇನೆ, ಒಳ್ಳೇದಲ್ವಾ ಆರೋಗ್ಯಕ್ಕೆ. ಸಾರಿ ಫಾರ್ ದಿ ಇಂಟ್ರಪ್ಷನ್. ಹಾಕ್ತೀನಿ. ಓಕೆ, ಸೊ ನೀವು ಸ್ವಲ್ಪ ಅರ್ಧ ಹಾಕ್ಕೊಳ್ಳಿ ರವೆ, ಯಾಕಂದರೆ ಇದು ಇಷ್ಟ ಎಲ್ಲರಿಗೂ ನಮ್ಮ ಮನೇಲಿ. ನನ್ನ ಮಗ ಬಂದು ಮಿಡ್ ಮಾರ್ನಿಂಗ್ ಏನಾದರೂ ಕೊಡಮ್ಮ ಹಸಿವೆ ಅಂತಾನೆ. ಸೊ ಓಕೆ, ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು 10 minutes ಬಿಟ್ಬಿಡಿ. ಆಮೇಲೆ ತವಾದ್ಮೇಲೆ ಹೀಗೆ ಕೈಯಲ್ಲೇ ತಟ್ಟಬೋದು. ನಾನು ಮಾಡಿ ತೋರಿಸ್ತೀನಿ ಆಯಿತಾ. ಸೊ ಹೇಗಿದ್ದಾರೆ ವೀಕ್ ಸ್ಟಾರ್ಟ್? ಎಲ್ಲರೂ ಬ್ಯುಸಿ ಆಗಿಬಿಡ್ತಾರೆ ಈಗ. ಸ್ಕೂಲ್ಸ್ ಕೆಲವೊಂದು ಸ್ಟಾರ್ಟ್ ಆಗಿದೆ ಅಂತ. ಸೊ ಯು ಕ್ಯಾನ್ ಇಮ್ಯಾಜಿನ್ ಟ್ರಾಫಿಕ್ ಬೆಂಗಳೂರು. ಸೊ ತೋರಿಸ್ತೀನಿ ಆಯಿತಾ. ನಿಮ್ದೆಲ್ಲ ಏನು ರೀ ಬ್ರೇಕ್ಫಾಸ್ಟ್ ಎಲ್ಲ ಹೇಳಿರಿ, ಹೊಸದಿದ್ರೆ ನನಗೆ ಆಯಿತಾ. ನೋಡಿ ಫ್ರೆಂಡ್ಸ್, ಹೀಗೆ ಕೈಯಲ್ಲಿ ಬಿಸಿ ಮಾಡ್ಕೊಳ್ಳಿ ಮತ್ತು ಕೈಯಲ್ಲಿ ತಟ್ಟಬೇಕು. ಓಕೆ, 2 ನಿಮಿಷ ಮುಚ್ಚಿಟ್ರು ಪರವಾಗಿಲ್ಲ, ಇಲ್ದಿರೋದು ವೈಟ್ ಹಂಗೆ ಇರುತ್ತೆ. ಸ್ವಲ್ಪ ಮುಚ್ಚಿಬಿಡಿ. ನಾನು ಸ್ವಲ್ಪ ಸಣ್ಣ ಮಾಡಿದ್ದೀನಿ ಬೆಂಕಿ, ಅಂದರೆ ಬೇಸಿಯಾಗಿ ಹೋಯಿತು ಕಾವಲಿಗೆ. ಸೊ ಮಾಡಿ ತೋರಿಸಿ. ಇದು ತೌಶ ದೊಡ್ಡಕ್ಕೆ ಹೇಳ್ತಾರೆ. ತೌಶ ಅಂದರೆ ಸೌತೆಕಾಯಿ ದೊಡ್ಡಕ್ಕ ಅಂತಾರೆ, ರೊಟ್ಟಿ ಥರ. ಓಕೆ, ಇದಕ್ಕೆ ನೀವು ಚಟ್ನಿ ಪುಡಿ, ತುಪ್ಪ ಏನು ಹಾಕ್ಕೋಬೋದು. ಹಸಿ ಚಟ್ನಿ ಬೇಕಾಗಿಲ್ಲ, ಡ್ರೈ ಚಟ್ನಿ ಪೌಡ್ರ್ ಹಾಕ್ಕೊಳ್ಳಿ, ತುಪ್ಪ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ. ತುಪ್ಪ ಸ್ವಲ್ಪ ಮಾಡ್ರೇಟ್ ಹಾಕ್ಕೊಳ್ರಿ, ತುಂಬ ಬೇಕಾಗಿಲ್ಲ. ಓಕೆನಾ. ಸೊ ದಿಸ್ ಇಸ್ ದಿ ಮಾಡಿ ತೋರಿಸ್ತೀನಿ ಲಾಸ್ಟು. ಓಕೆ ನೋಡಿ, ಇಲ್ಲ ಆಗ್ತಾಯಿದೆ. ಇದು ಆಗಿರೋದು. ಇದು ಕಾಲಿಗೆ ಸ್ವಲ್ಪ ಇದಾಗಿಬಿಟ್ಟು ಬೆಂಕಿ. ಇಷ್ಟು ರೋಸ್ಟ್ ಮಾಡಬೇಕಂತ, ಸ್ವಲ್ಪ ಲೈಟಾಗಿ ರೆಡ್ ಆಗಲಿ. ಓಕೆನಾ. ಇನ್ನೊಂದು ಹೇಳಕ್ಕೆ ಮತ್ತೆ, ನೀವು ಈ ಬ್ಯಾಟರ್ಗೆ ಸ್ವಲ್ಪ ಮೊಸರು ಹಾಕ್ಕೊಳ್ರಿ, ಚೆನ್ನಾಗಿರುತ್ತೆ. ಸ್ವಲ್ಪ ಒಂದು 2 ಸ್ಪೂನ್ಸು ಚೆನ್ನಾಗಿರುತ್ತೆ ಟೇಸ್ಟ್. ಓಕೆ, ಸಾಫ್ಟಾಗಿ ಇಷ್ಟು ರೆಡ್ ಆದರೆ ಸಾಕು. ಇನ್ನು ಸ್ವಲ್ಪ ಇದು ಸೀದೋಗ್ಬಿಡುತ್ತೆ. ಓಕೆ, ಇಷ್ಟೇ ರೀ. ಇದ್ರ ಜೊತೆ ನೀವು ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ ಮಾಡಿದ್ದೀನಿ ನಾನು, ಕಡಲೆ ಬೀಜ. ನೀವು ದಿಢೀರ್ ಮಾಡ್ಬೋದು, ತೋರಿಸ್ತೀನಿ ಅದನ್ನು ಹೇಗೆ ಮಾಡೋದು ಅಂತ. ಆಯ್ತನಾ. ಓಕೆ, ತರಿಸಿದ್ದೀನಿ ಇದು ಕಡಲೆ ಬೀಜ. ಇಲ್ಲಿ ಕಡಲೆ ಬೀಜ ಹೇಳ್ತಾರೆ, ನಮ್ಮ ಸಿರ್ಸಿ ಸೈಡಲ್ಲೆಲ್ಲ ಶೇಂಗಾ. ಗುಡ್ ಫಾರ್ ಹೆಲ್ತ್. ಓಕೆ, ಮಾಡ್ತೀನಿ ರೀ, ಚೆನ್ನಾಗಿರುತ್ತೆ. ಗುಡ್ ಫಾರ್ ಹೆಲ್ತ್ ಆಲ್ಸೋ, ಯಾಕಂದ್ರೆ ಜೋಳದ ಹಿಟ್ಟು ಹಾಕಿದ್ದೀನಿ ನಾನು. ಹಾಕಿ ಸೌತೆಕಾಯಿ, ಉಪ್ಪು, ಸ್ವಲ್ಪ ಬೆಲ್ಲ, ಸ್ವಲ್ಪ ಮೊಸರು. ಓಕೆನಾ. ಸೊ ಫ್ರೆಂಡ್ಸ್ ನೋಡಿ, ಸೌತೆಕಾಯಿ ದೊಡ್ಡಕ್ಕೆ ಲೈಟಾಗಿ ತುಪ್ಪ ಹಚ್ಚಿದ್ದೀನಿ. ಇದು ನಂದು ಶೇಂಗಾ ಕಡಲೆ ಬೀಜದ್ದು ಇದು ಚಟ್ನಿ ಪುಡಿ, ಡ್ರೈ ರೀ, ಚೆನ್ನಾಗಿರುತ್ತೆ ಇದ್ರ ಜೊತೆ ಕಾಂಬಿನೇಷನ್. ಓಕೆ, ಮಾಡಿ ನೋಡ್ರಿ ಎಲ್ಲರೂ. ಹ್ಯಾವ್ ಎ ನೈಸ್ ಡೇ. ದೇವ್ರು ನಿಮಗೆಲ್ಲ ಒಳ್ಳೇದು ಮಾಡಲಿ ಆಯಿತಾ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಹಕಾರ ಅತ್ಯಮೂಲ್ಯ ನನಗೆ ಆಯಿತಾ. ದೇವ್ರು ಒಳ್ಳೇದು ಮಾಡಲಿ. ನೋಡ್ಲೆ ಫ್ರೆಂಡ್ಸ್ ನೋಡಿ, ಎಲ್ಲ ತರಕಾರಿ ಹಾಕಿ ಸಾಂಬಾರು ಮಾಡಿದ್ದೀನಿ. ಇದು ನಿಮ್ಗೆ ತೋರಿಸಿದ್ದೀನಿ ನಾನು ರೆಸಿಪಿ, ಇವತ್ತು ಮಾಡಿದ್ದೀನಿ. ಓಕೆ, ತುಂಬ ಚೆನ್ನಾಗಿರುತ್ತೆ ಇದು. ಈಗ ನಾನು ಎಲ್ಲೋ ಕುಂಬಳಕಾಯಿ, ಪಂಪ್ಕಿನ್ ಕುಂಬಳಕಾಯಿದು ಇದು ಮಾಡ್ತಾಯಿದ್ದೀನಿ ಪಲ್ಯ. ಇದ್ರದ್ದು ಬೆನಿಫಿಟ್ಸ್ ಗೊತ್ತಾಯಿತು. ಇಟ್ಸ್ ವೆರಿ ರಿಚ್ ಇನ್ ವಿಟಮಿನ್ ಎ, ಸಿ ಆ್ಯಂಡ್ ಬೀಟಾ ಕೆರೋಟಿನ್ ವಿಚ್ ಈಸ್ ವೆರಿ ಗುಡ್ ಫಾರ್ ಐಗೆ. ಐ ಹೆಲ್ತ್ಗೆ ತುಂಬ ಒಳ್ಳೇದಂತ ಇದು. ತುಂಬ ಚೆನ್ನಾಗಿ, ವೆರಿ ಗುಡ್ ಫಾರ್ ಯುವರ್ ಇಮ್ಯುನಿಟಿ ರೀ. ಕುಂಬಳಕಾಯಿ ವಾರದಲ್ಲಿ 1-2 ಸಲ ಆದರೂ ನೀವು ಯೂಸ್ ಮಾಡಬೇಕು. ತುಂಬ ಒಳ್ಳೆಯದು ಕುಂಬಳಕಾಯಿ. ಇದರಲ್ಲಿ ಬೇರೆ ಬೇರೆ ಪಲ್ಯ, ಸಾರು ಎಲ್ಲ ಮಾಡ್ತಾರೆ. ನಿಮ್ಮ ನಾರ್ತ್ ಇಂಡಿಯನ್ ಸ್ಟೈಲು ಮಾಡ್ಬೋದು, ನಮ್ಮ ಸೌತ್ ಇಂಡಿಯನ್ ಸ್ಟೈಲು ಮಾಡ್ಬೋದು. ಮತ್ತು ಬೇಗ ಬೆಂದೋಗ್ಬಿಡುತ್ತೆ ಇದು. ಏನಿಲ್ಲ, ಇದಕ್ಕೆ ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು, ಕುಂಬಳಕಾಯಿ, ಚಿಲ್ಲಿ ಪೌಡ್ರ್ ಹಾಕ್ತೀನಿ ಅಷ್ಟೇ, ಮತ್ತೇನು ಬೇಕಾಗಿಲ್ಲ. ಬೇಗ ಆಗಿಬಿಡುತ್ತೆ, 5 minutes ಆಗೋಗುತ್ತೆ ಇದು ಪಲ್ಯ.
ತುಂಬ ರುಚಿ. ನಾನು ಕಾಯಿ ಹಾಕಲ್ಲ, ತೆಂಗಿನಕಾಯಿ. ಕೆಲವರು ಹಾಕ್ತಾರೆ ತೆಂಗಿನಕಾಯಿ, ನಮ್ಮ ಕಡೆ ಹಾಕ್ತಾರೆ. ಸೊ ಬಟ್ ನಾನು ಹಾಕೋದಿಲ್ಲ. ಹೀಗೆ ಮಾಡಿದರೂ ಚೆನ್ನಾಗಿರುತ್ತದೆ. ಬೆಳ್ಳುಳ್ಳಿ ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಮಾಡಿ ನೋಡಿ. ಏನು ಸಿಂಪಲ್ ಅಡುಗೆ ರೀ, ಸರಳ ವಿಧಾನ, ಯಾರೂ ಮಾಡ್ಬೋದು. ಏನು ಕಷ್ಟದ ಕೆಲಸವೇ ಇಲ್ಲ. ಓಕೆ, ಮಾಡಿ ನೋಡಿ. ಇಲ್ಲಿದೆ, ಈಗ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ನಂದಾಗಿದೆ ಇಲ್ಲ ಸಾರು. ಓಕೆ, ಇದು ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ಮತ್ತು ಇದು ಏನ್ರಿ ಇದು MTRದು ರಸಂ ಪುಡಿ, ಆಮೇಲೆ ಚಿಲ್ಲಿ ಪೌಡರ್, ಸ್ವಲ್ಪ ಬೆಲ್ಲ, ಹುಣಸೆಹಣ್ಣು ಎಲ್ಲ ಹಾಕಿ ರುಬ್ಬಿದ್ದೇನೆ. ಇದಕ್ಕೆ ಒಗ್ಗರಣೆ ಸಾಸಿವೆ ಮತ್ತು ಕರಿಬೇವು ಹಾಕಬೇಕು. ಇನ್ನೂ ಹಾಕಿಲ್ಲ, ಲಾಸ್ಟಲ್ಲಿ ಹಾಕಿ ಮಾಡ್ತೇನೆ. ಇದು ತೊಗರಿಬೇಳೆ ಮತ್ತು ಹೆಸರುಬೇಳೆ ಬೇಯಿಸ್ಬಿಟ್ಟು ಹಾಕಿದ್ದೇನೆ. ತೋರಿಸ್ತೀನಿ ಡಿಟೇಲ್ ಆಮೇಲೆ ಒಂದ್ಸಲ. ಓಕೆನಾ? ಇಡ್ಲಿ ಸಾಂಬಾರು ತುಂಬ ಚೆನ್ನಾಗಿದೆ. ಇಲ್ಲಿ ಇದು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಇದ್ರದ್ದು ನ್ಯೂಟ್ರಿಷನಲ್ ವ್ಯಾಲ್ಯೂ ಹೇಳ್ತೀನಿ. ಇಟ್ ಈಸ್ ವೆರಿ ಗುಡ್, ರಿಚ್ ಪವರ್ ಹೌಸ್ ಆಫ್ A and C ವಿಟಮಿನ್ಸ್ ಎಲ್ಲ. ಬಟ್ ಮೇನ್ಲಿ ಇಟ್ ಈಸ್ ವೆರಿ ಗುಡ್ ಇಮ್ಯುನಿಟಿ ಬೂಸ್ಟರ್ ಹೇಳ್ತಾರೆ. ಆ್ಯಂಡ್ ಇಟ್ ಈಸ್ ವೆರಿ ಗುಡ್ ಫಾರ್ ಐ ಹೆಲ್ತ್ಗೆ ತುಂಬ ಚೆನ್ನಾಗಿರುತ್ತೆ. ಇದು ಬೀಟಾ ಕೆರೋಟಿನ್ ಅಂತ. ತುಂಬ ವಾರದಲ್ಲಿ 1-2 ಸಲ ಆದ್ರೂ ಮಾಡ್ತೀನಿ. ಇಟ್ ಈಸ್ ವೆರಿ ಗುಡ್ ಫಾರ್, ನನಗೆ ಐ ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ಐ ಹ್ಯಾವ್ ಟು ಟೇಕ್ ದಿಸ್. ಓಕೆ ಫ್ರೆಂಡ್ಸ್, ಕಲರ್ ಸೂಪರ್ ಅಲ್ಲ, ಎಲ್ಲೋ ಸಖತ್ತಾಗಿರುತ್ತೆ. ನೀರು ಕಡಿಮೆ ಹಾಕಿ, ಸ್ವಲ್ಪ ಉಪ್ಪೆಲ್ಲ ಹಾಕ್ಕೊಳ್ಳಿ. ಚಿಲ್ಲಿ ಪೌಡ್ರ್ ನಾನು ಹಾಕಿದ್ದೀನಿ, ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ತುಂಬ ಸರಳ ರೀ, ಸಿಂಪಲ್. ಇದು ನಿಮ್ಗೆ ಕಟ್ ಮಾಡಿದ್ರೆ ಒಂದು 10 ನಿಮಿಷದಲ್ಲೇ ಮುಗಿದು ಬೇಗ ಬೇಯುತ್ತೆ. ಇದು ಕುಂಬಳಕಾಯಿ ತುಂಬ ಒಳ್ಳೆಯದು, ವೆರಿ ವೆರಿ ಗುಡ್ ಇಮ್ಯುನಿಟಿ ಬೂಸ್ಟರ್. ಓಕೆ, ಎಲ್ಲರೂ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಹ್ಯಾವ್ ಎ ನೈಸ್ ಡೇ. ಹ್ಯಾಪಿ ಮಂಡೇ ರೀ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಲಾಸ್ಟಲ್ಲಿ ಇದು ಹೇಳ್ದಿದ್ರೆ ಎಂಡೇ ಆಗಲ್ವಲ್ಲ. ಓಕೆ, ಗಾಡ್ ಬ್ಲೆಸ್ ಎವ್ರಿ ಒನ್.